ಹಲೋ ಗೈಸ್, ನೋಡಿ ಫಾರ್ಮ್ ಹೌಸ್ಗಳಿಗೆ ಸರಳವಾಗಿ ಸುಲಭವಾಗಿ ನೋಡಿ ಈ ಥರ ರಫ್ ಕಾಂಕ್ರೀಟ್ ರೋಡ್ನ ಯಾವ ಥರ ಮಾಡ್ಕೊಳ್ಳೋದು ಲೋ ಬಜೆಟಲ್ಲಿ ಕಮ್ಮಿ ಬಜೆಟಲ್ಲಿ ಅಂದ್ಬಿಟ್ಟು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಗೈಸ್ ನೋಡಿ, ಇದು ನಮ್ಮದು ಫಾರ್ಮ್ ಹೌಸ್ ರೋಡ್. ಇದು ಆ್ಯಕ್ಚುಲಿ ಫಾರ್ಮ್ ಹೌಸ್ಗಳಿಗೆ ರೋಡ್ಗಳು ಸ್ವಲ್ಪ ಗಟ್ಟಿ ಇರಬೇಕು, ಯಾಕಂದರೆ ಏನಾದರೂ ಲೋಡ್ಗಳು ಬರ್ತವೆ, ಇಲ್ಲ ನಾವು ಬೆಳೆದಿತ್ತು ಬೆಳೆನೇ ಆಗಲಿ ಇವನು ಗೊಬ್ಬರಗಳೇ ಆಗಲಿ ಹೊಡಿಬೇಕಾದ್ರೆ ಸೊ ಹೆವಿ ಲಾರಿಗಳು ಬಂದಾಗ ಊದ್ಕೊಂಡ್ಬಿಡ್ತವೆ. ಅದಕ್ಕೆ ಏನು ಮಾಡಬೇಕು, ಸ್ವಲ್ಪ ಇದು ಸ್ಟ್ರಾಂಗ್ ಆಗಿಯೇ ರೋಡ್ ಇರಬೇಕು. ಸೊ ನಾವು ಅದಕ್ಕೆ ಏನು ಮಾಡಿದ್ದೀವಿ ಅಂದರೆ, ನಾನು ನಿಮಗೆ ಲಾಸ್ಟ್ ಟೈಮ್ ಹೇಳಿದಿರಲ್ಲ, ನಂದು ಇದಕ್ಕೆ ಯಾವುದು ಹಸು ಶೆಡ್ಗೆ ಜಲ್ಲಿ ಹೊಡಿಬೇಕಾದ್ರೆ ಈ ಥರ ಬಂಡೆ ಮೇಲಿರೋ ಜಲ್ಲಿಗಳೆಲ್ಲನೂ ನಾವು ತಂದು ಅವೆಲ್ಲ ಫ್ರೀಯಾಗಿ ಸಿಗ್ತವೆ, ಸೊ ತಂದು ಹೊಡ್ಕೋಬೋದು ಅಂದ್ಬಿಟ್ಟು ನೋಡಿ ಈ ಥರ ಬಂಡೆ ಮೇಲಿರೋ ಜಲ್ಲಿಗಳೆಲ್ಲನೂ ತಂದು ನೀಟಾಗಿ ರೋಡ್ಗಳಿಗೆ ಹೊಡ್ಕೊಂಬಿಟ್ರೆ ನೋಡಿ ಈ ಥರ ಇರುತ್ತೆ. ಸೊ ನಾನು ಆ್ಯಕ್ಚುಲಿ ಏನು ಮಾಡ್ಕೊಂಡಿದ್ದೆ, ಇದು ರೋಡಲ್ವ ಇದು. ಸೊ ನೋಡಿ ಇಲ್ಲಿ ಪಾರ್ಕಿಂಗಿಗೆ ಆ ಥರ ಗಾಡಿಗಳೆಲ್ಲ ನಿಂತ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದ್ದೀನಿ. ಸೊ ನಾನು ಫಸ್ಟು ರೋಡ್ನೆಲ್ಲ ತೋರಿಸ್ಬಿಡ್ತೀನಿ, ಆಮೇಲೆ ಯಾವ ಥರ ಸರಳವಾಗಿ ಸುಲಭವಾಗಿ ಕಮ್ಮಿ ಖರ್ಚಲ್ಲಿ ಮಾಡ್ಕೊಬೋದು ಅಂತ ಹೇಳ್ತೀನಿ ಬನ್ನಿ. ನೋಡಿ, ಇದು ನಮ್ಮದು ಫಾರ್ಮ್ ಹೌಸ್ ಒಳಗಡೆ ರೋಡು. ಇಲ್ಲೆಲ್ಲ ಆ ಕಡೆ ಈ ಕಡೆ ಎಲ್ಲ ನಾವು ಹೂವುಗಳು ಹಾಕ್ಕೊಂಡಿದ್ದೀವಿ. ಇಲ್ಲಿ ನೋಡಿ ನಮ್ಮದು ಜೈನ್ ಪೇಟಿಗೆ ಇದೆ. ಇಲ್ಲಿ ಸ್ವಲ್ಪ ಊದ್ಕೊತ ಇತ್ತು, ಏನಾದ್ರೂ ನೋಡಿ ಈ ಥರ ಲೋಡ್ಗಳು ತಂದರೆ ಮತ್ತು ತಿರ್ಗಾ ಏನಾದರೂ ಒಳಗಡೆಗೆ ಒಂದು ಸ್ವಲ್ಪ ಏನಾದರೂ ಹೆವಿ ಗಾಡಿಗಳು ಬಂದರೆ ಇಲ್ಲಿ ಊದ್ಕೊತ ಇತ್ತು. ಸೊ ಇಲ್ಲೂ ಅಷ್ಟೇ ಹಸುಗಳೆಲ್ಲನೂ ಕಟ್ಕೊಳ್ಳೋಕ್ಕೆ ಅದಕ್ಕೆಲ್ಲ ನೋಡಿ ರಫು ಇದನ್ನು ಕಾಂಕ್ರೀಟಾಗಿ ಮಾಡ್ಕೊಂಬಿಡ್ತಾಯಿದ್ದೀನಿ. ಸೊ ಊದ್ಕೊಳ್ಳೋದಲ್ವ, ಸೊ ಅದಕ್ಕೆ ನಾನು ಈ ಥರ ಪ್ಲ್ಯಾನ್ ಮಾಡಿದೆ. ಈ ಥರ ಬಂಡೆ ಮೇಲೆ ಸಿಗೋ ವೇಸ್ಟ್ ಜಲ್ಲಿಗಳು ಇರ್ತಾವಲ್ಲ, ವೇಸ್ಟ್ ಜಲ್ಲಿಗಳೆಲ್ಲನೂ ತೊಗೊಂಡು ಬಂದು ಸೊ ನೋಡಿ ಈ ಥರ ರೋಡ್ ಕೊಟ್ಕೊಂಬಿಟ್ಟು ಒಂದು ನೋಡಿ ಇಲ್ಲಿದೆಯಲ್ಲ ಸ್ಯಾಂಡು, ಇದು ರಫ್ ಸ್ಯಾಂಡು. ರಫ್ ಸ್ಯಾಂಡನ್ನ ತಂದ್ಬಿಟ್ಟು ಇದ್ರ ಜೊತೆಗೆ ಒಂದು ಮೂಟೆನೋ ಒಂದು ಎರಡು ಮೂಟೆನೋ ಸಿಂಪಲ್ಲಾಗಿ ಇದನ್ನು ಸಿಮೆಂಟ್ನ ಮಿಕ್ಸ್ ಮಾಡಿಬಿಟ್ಟು ನೀವು ಇದ್ರ ಮೇಲ್ಗಡೆ ಎಲ್ಲ ಹಾಕೊಂಬಿಟ್ಟು ಲೈಟಾಗಿ ನೀರು ಹಾಕ್ಬಿಟ್ಟು ಗಚ್ ಮಾಡಿಬಿಟ್ರೆ ಫುಲ್ಲು ಸ್ಟ್ರೆಂತ್ ಆಗಿಬಿಡುತ್ತೆ, ರಫು ಕಾಂಕ್ರೀಟ್ ರೋಡ್ ಆಗುತ್ತೆ. ಇಲ್ಲ ಇನ್ನೂ ಲೋ ಬಜೆಟಲ್ಲಿ ಮಾಡ್ಬೋದು ಅಂದರೆ ನೋಡಿ ಈ ಥರ ಬಂಡೆ ಮೇಲೆ ಸಿಗೋ ಜಲ್ಲಿಗಳನ್ನೆಲ್ಲನೂ ತೊಗೊಂಬಂದ್ಬಿಟ್ಟು JCB ಕರ್ಕೊಂಡು ಹೋಗಿ ಇದರಲ್ಲಿ ಟ್ಯಾಕ್ಟ್ರಿಗಳು ತುಂಬಿಸ್ಕೊಂಬಂದ್ಬಿಟ್ಟು ಹಾಕ್ಬಿಟ್ಟು ಊರ ಕಡೆಯವ್ರಿಗಂದರೆ ಇಟ್ಟಾರೆ ಮಣ್ಣು ಅಂದರೆ ಗೊತ್ತಿರುತ್ತೆ. ಇಟ್ಟಾರೆ ಮಣ್ಣು ಏನು ಮಾಡುತ್ತೆ ಅಂದರೆ ನೀರನ್ನ ಅಬ್ಸರ್ವ್ ಮಾಡೋಲ್ಲ, ಅಂದರೆ ಹೀರ್ಕೊಂಡು ಅಬ್ಸರ್ವ್ ಮಾಡಲ್ಲ ಅಂತಲ್ಲ, ಅಬ್ಸರ್ವ್ ಮಾಡಿ ಕೆಳಗಡೆಗೆ ಬಿಟ್ಬಿಡುತ್ತೆ. ಸೊ ಗಚ್ ಅಂತ ಮಾಡಲ್ಲ. ಸೊ ಬೇರೆ ಥರದ್ದು ಮಣ್ಣೆಲ್ಲ ಏನು ಮಾಡುತ್ತೆ, ನೀರನ್ನ ಹೀರ್ಕೊಂಡು ಹಂಗೆ ಇಟ್ಕೊಂಡಿರುತ್ತೆ. ನಾವು ಕಾಲಿಟ್ಟಾಗ ಕಾಲು ಒಳಗಡೆಗೆ ಹೋಗೋದು ಪಿಚ್ಕ ಅನ್ನೋದು ಆ ಥರ ಆಗಿಬಿಡುತ್ತೆ. ಸೊ ಇಟ್ಟಾರೆ ಮಣ್ಣು ಇದ್ರ ಮೇಲ್ಗಡೆ ಎಲ್ಲ ಫುಲ್ ಒಡಿಸ್ಬಿಟ್ರೆ ನಿಮಗೆ ನೀರು ಈಸಿಯಾಗಿ ಅಬ್ಸರ್ವ್ ಮಾಡಿಬಿಟ್ಟು ಈ ಜಲ್ಲಿಂದ ಕೆಳಗಡೆಗೆ ಹೋಗ್ಬಿಡುತ್ತೆ. ಸೊ ಆ ಮೇಲ್ಗಡೆ ಏನಿರುತ್ತೆ ಅದು ಹಂಗೇ ಟೈಟಾಗಿರುತ್ತೆ. ಮಣ್ಣು ಪಿಚ್ಕ ಆ ಥರ ಎಲ್ಲ ಕಾಲಿಳಿಯೋದು, ಇವಾಗ ಏನಾದರೂ ಟ್ಯಾಕ್ಟ್ರಿಗಳು ಏನಾದ್ರು ಬಂದರೆ ಊದ್ಕೊಳ್ಳೋದು ಆ ಥರ ಇಶ್ಯೂಸ್ ಆಗೋಲ್ಲ. ನೋಡಿ ಈ ಥರ ಕಮ್ಮಿ ಖರ್ಚಲ್ಲಿ ನೀವು ಆರಾಮಾಗಿ ಬಂಡೆ ಮೇಲೆ ಸಿಗೋ ಜಲ್ಲಿಗಳನ್ನ ತಂದು ಹಾಕ್ಕೊಂಡು ನೀವು ನಿಮ್ಮ ಫಾರ್ಮ್ ಹೌಸ್ಗಳಿಗೆ, ನಿಮ್ಮ ಹೊಲ ಮನೆ ಗದ್ದೆ ತೋಟಗಳಿಗೆ ನೀವೇ ಲೋ ಬಜೆಟಲ್ಲಿ ರೋಡ್ಗಳನ್ನ ಮಾಡ್ಕೋಬೋದು. ನೋಡಿ ನಿಮ್ಗೇನಾದ್ರೂ ನೀರು ಕೊರೆಯುತ್ತೆ ಅಂತ ಏನಾದ್ರು ಅನಿಸಿದ್ರೆ ನೋಡಿ ಈ ಥರ ದಪ್ಪ ಕಲ್ಗಳು ಬರ್ತಾವಲ್ಲ, ಈ ಥರ ಎಲ್ಲ ನಿಮಗೆ ಒಂಥರ ಈಟ್ ಕಟ್ಕೊಡೋಂಗೆ ಕಟ್ಕೊಂಬಿಟ್ಟು ಇದ್ರ ಮೇಲ್ಗಡೆ ಆ ಇಟ್ಟರೆ ಮಣ್ಣು ಬಿಟ್ಬಿಟ್ರೆ ಸೊ ಅದೆಲ್ಲ ನೀಟಾಗಿ ಲಾಕ್ ಆಗಿಬಿಡುತ್ತೆ. ಒಂದಕ್ಕೊಂದೊಂದು ಅದು ಮಣ್ಣು ಮತ್ತು ಈ ಕಲ್ಲುಗಳೆಲ್ಲ ಸೇರಿ ಲಾಕ್ ಆಯಿತು ಅಂದರೆ ನೀವು ಯಾವ ಥರ ಕೀಳ್ತೀವಿ ಅಂದ್ರೂ ಕೀಳೋಕ್ಕಾಗಲ್ಲ. ಒಂದು ಮತ್ತು ನೀರನ್ನ ಅದು ಈಸಿಯಾಗಿ ಆಚೆ ಬಿಟ್ಬಿಡುತ್ತೆ. ಆ ಇಟ್ಟರೆ ಮಣ್ಣು ಅಂತ ಇದೆಯಲ್ಲ, ಅದೊಂಥರ ಮಣ್ಣು ಗುಣನೇ ಹೆಂಗೆ, ಅದು ನೀರನ್ನ ಈಸಿಯಾಗಿ ಆಚೆ ಬಿಟ್ಬಿಡುತ್ತೆ. ಸೊ ಮಣ್ಣನ್ನ ಹಂಗೆ ಟೈಟಾಗೆ ಅದು ಹಿಡಿದಿಟ್ಕೊಂಡಿರುತ್ತೆ, ಇದನ್ನ ಏನೋ ಆ ಕಲ್ಲುಗಳು ಅದನ್ನೆಲ್ಲನೂ. ಸೊ ನಿಮ್ಗೆ ಆವಾಗ ಅದು ಈ ಕಿಚ್ಕ ಅನ್ನೋದು ಆ ಥರ ಎಲ್ಲ ಖಾಲಿ ಆ ಥರ ಏನೂ ಇಶ್ಯೂಸ್ ಆಗೋಲ್ಲ ನಿಮಗೆ.